ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಸಾಕ್ಷಿ ನಾಶ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಪ್ರವಾಸ ಮಂದಿರದಲ್ಲಿ ಮಂಗಳವಾರ ಧಾರವಾಡ ಅಧಿಕಾರಿಗಳು ಸಭೆ ನಡೆಸಿದರು. ಧಾರವಾಡ ಗ್ರಾಮೀಣ ಪ್ರದೇಶದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದವು. ಅವುಗಳನ್ನು ಸುಧಾರಣೆ ಮಾಡುವಂತೆ ಶಾಸಕ ವಿನಯ್ ಕುಲಕರ್ಣಿಗೆ ಅಧಿಕಾರಿಗಳು ಸೂಚಿಸಿದರು. ಮಳೆಗಾಲ ಆರಂಭವಾಗಿರುವುದರಿಂದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು. ಅಗತ್ಯ ಅನುದಾನ ಬೇಕಿದ್ರೆ ಮುಖ್ಯಮಂತ್ರಿಗಳಿಂದ ವಿಶೇಷ ಅನುದಾನ ಕೊಡಿಸಲಾಗುವುದು ಎಂದರು. ಲಿಸ್ಟ್ ಮಾಡ್ರಿ, ಅವ್ರು ಲಿಸ್ಟ್ ಮಾಡಿ ಇನ್ನೆಷ್ಟು ಬಿತ್ತು ಅಂತೇಳಿ ನಮ್ಗೆ 16 ಕೋಟಿ ಆಗುತ್ತೆ. ಈಗ 16 ಕೋಟಿ ಸಿಕ್ಕರು ಮತ್ತೆ ಬಹಳ ಒಳ್ಳೆ ಅಂತ ಎಲ್ಲ ಜವಾಬ್ದಾರಿ ಹೆಚ್ಚಿನ ಪಂಚಾಯತ್ ಯಾರು ಬರಕಿಲ್ಲ ಅಂತಾರೆ ಯಾರು ಬರಕಿಲ್ಲ ಅಂತ ಒಬ್ಬರು ನನಗೆ ಬಂದು ಪ್ರಪೋಸಲ್ ಕೂಡ ಕಳಿಸಿದ್ದೀನಿ ಸರ್. ಪ್ರಪೋಸಲ್ ಇಂಡಿವಿಜುವಲ್ ಲೆಟರ್ ಅಂದ್ರೆ ಫಾಲೋ ಮಾಡಿ ಕೇಳಿ ಸರ್. ಇಂಡಿವಿಜುವಲ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದು ಕಟಪ್ ಆಗಿಬಿಡ್ತದೆ ಸರ್. ಇರಲಿಲ್ಲ ಅಂದ್ರೆ ಸರ್ ಆ ಕಡೆ ಮುಂದಿನ ಕಬ್ಬೇನವರು ಕಲಿಯೋದು ಮೊನ್ನೆ ನಾವು ತಡ್ಕೊಡ್ದು ಇದನ್ನು ಮಾಡಿದ್ರು ಮೆಟೀರಿಯಲ್ ಬಸ್ ಏನು ಸರಿ ಮಾಡಿಸಿ ಸ್ಟಾರ್ಟ್ ಆಗಿದೆ. ತಡ್ಕೊಡ್ದು ಒಂದು ಬಸ್ ಕಡಿಮೆ ಅದಾವ ಸರ್. ಧಾರವಾಡ ಗ್ರಾಮೀಣ ಮತಕ್ಷೇತ್ರದ ಕವಲಗೆರೆ ಗ್ರಾಮದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಅವುಗಳ ದುರಸ್ಥಿತಿ ಮಾಡಬೇಕು ಎಂದು ಸೂಚನೆ ನೀಡಿದ್ರು. ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ವಿನಯ್ ಕುಲಕರ್ಣಿ, ಪತ್ನಿ ಶಿವಲೀಲಾ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.